ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಸೀಗಡಿ ಹಾಕಿದ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ನೋಡಿ, ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ. 7 ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು 100 ಗ್ರಾಮಷ್ಟು ಸೀಗಡಿ ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರ್ಗೆ ಏನೇನು ಬೇಕು ಅಂತಂದರೆ 2 ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಅರ್ಧ ಹೋಳು ತೆಂಗಿನ ತುರಿ, ಎಣ್ಣೆ ಅರ್ಧ ಬೌಲು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮಸಾಲೆಗೆ ಏನು ಬೇಕು ಅಂದರೆ 3 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಬ್ಯಾಡಗಿ ಮೆಣಸಿನ ಪುಡಿ ಮತ್ತು ಅರ್ಧ ಸ್ಪೂನ್ ಚಕ್ಕೆ ಲವಂಗ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಳ್ಳಿ. ಮತ್ತು ನಾನಿಲ್ಲಿ ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಸೀಗಡಿ ಹಾಕ್ಕೊತಾ ಇದ್ದೀನಿ. ಸೀಗಡಿ ವಾಸನೆ ಹೋಗಬೇಕು ಮತ್ತು ಅದು ಮುರಿದ್ರೆ ಪುಡಿ ಪುಡಿ ಆಗಬೇಕು. ಅಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಅದು ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ. ನೋಡಿ, ಈಗ ಆಗಿದೆ ಹುರಿದಿದ್ದು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ನಾನು ನೀರು ಹಾಕಿ ಬಿಟ್ಬಿಡ್ತೀನಿ. ಇದು 10 ನಿಮಿಷ ಅಷ್ಟು ನೆನೆಬೇಕು. ಇದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಕಲರ್ ಹಾಕಿರ್ತಾರೆ. ಅದನ್ನೆಲ್ಲ ಹೋಗಿಸೋಕ್ಕೆ ಅಂತೇಳಿ ನಾನು ಉಪ್ಪು ಹಾಕ್ತೀನಿ. ನೋಡಿ, ಈ ಥರ ಕೈಯಲ್ಲಿ ಜಾಲಿಸ್ಕೊಂಡು ಒಂದು 3-4 ಸರಿ ತೊಳ್ಕೊಬೇಕು. ಇದರಲ್ಲಿ ಕಲರ್ ಆ್ಯಡ್ ಮಾಡಿರ್ತಾರೆ. ಆ ಕಲರೆಲ್ಲ ಹೋಗೋಷ್ಟು ಮ್ಯಾಕ್ಸಿಮಮ್ ನಾವು ತೊಳಿಬೇಕು. ಅದು ಮತ್ತು ಅದರಲ್ಲಿ ಮಣ್ಣು ಸಹ ಕೆಲವು ಸರಿ ಇರುತ್ತೆ. ನಾವು ತಂದ ತಕ್ಷಣ ಅದನ್ನು ಮೊರದಲ್ಲಿ ಹಾಕಿ ಕೇರಿ ಕ್ಲೀನ್ ಮಾಡ್ಕೊಂಡು ಆರಿಸ್ಕೊಂಡು ಇಟ್ಕೊಂಡಿರಬೇಕು. ಆ ಮಣ್ಣೆಲ್ಲ ಹೋದ್ಮೇಲೆ ನೀರೆಲ್ಲ ಸೋರಿಸಿ ಸೀಗಡಿ ತೊಗೋಬೇಕು. ನೋಡಿ, ನಾನಿಲ್ಲಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಗ್ರೀನ್ ಮಸಾಲ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ರುಬ್ಕೊಂಡಿರೋ ಅಂಥ ಮಸಾಲೆ ಇದು. ಇದನ್ನು ನಾನು ಬಾಣಲೆ ಒಳಗೆ ಚೆನ್ನಾಗಿ ಬಾಡಿಸ್ಕೊತೀನಿ. ಒಂದು 5 ನಿಮಿಷ ಫ್ರೈ ಆಗಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನಿವಾಗ ಸಿಮ್ಮಲ್ಲಿಟ್ಟು ಅದಕ್ಕೆ ಸೀಗಡಿ ಹಾಕ್ತಾಯಿದ್ದೀನಿ. ಸೀಗಡಿ ಸಹ ಒಂದು 5 ನಿಮಿಷ ಬಾಡಿಸ್ಕೊಬೇಕು. ಅದಕ್ಕೆ ಮಸಾಲೆ ಹತ್ತಬೇಕು ಮತ್ತು ಅದರದ್ದು ಒಂದು ಸ್ವಲ್ಪ ಹಸಿ ವಾಸನೆ ಥರ ಇರುತ್ತೆ, ಅದು ಹೋಗಬೇಕು. ಅಲ್ಲಿವರೆಗೂ ನಾವು ಲೈಟಾಗಿ ಸೌಟ್ ಆಡಿಸ್ಬೇಕು. ಇಲ್ಲಾಂದರೆ ಸೀಗಡಿ ಎಲ್ಲ ಮುರಿದೋಗ್ಬಿಟ್ಟು ಪೀಸ್ ಆಗಿಬಿಡ್ತವೆ. ಅದಕ್ಕೆ ನೋಡಿ, ಈ ಥರ ಲೈಟಾಗಿ ತಿರುಗಿಸ್ಕೊತಾ ಇರಬೇಕು ಮತ್ತು ಸ್ಟವ್ ಸಿಮ್ಮಲ್ಲೇ ಇರಬೇಕು. ಅದಕ್ಕೀಗ ನಾನು ಒಂದೊಂದೇ ಮಸಾಲೆಗಳು ಹಾಕ್ಕೊತಾ ಹೋಗ್ತೀನಿ. ನೋಡಿ, ಅರಿಶಿನ ಪುಡಿ ಹಾಕಿದಾದ್ಮೇಲೆ ತಿರುಗಿಸ್ಕೊಬೇಕು. ಒಂದೊಂದೇ ಮಸಾಲೆ ಹಾಕ್ಕೊಂಡು ತಿರುಗಿಸ್ಕೊತಾ ಹೋಗಬೇಕು. ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೋಡಿ, ಚಕ್ಕೆ ಲವಂಗ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪನೇ ತಿರುಗಿಸ್ಕೊತಾ ಇದ್ದರೆ ತಳ ಹಿಡಿಯಲ್ಲ ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಅದು ತಳ ಹತ್ಬಿಡುತ್ತೆ. ಧನಿಯಾ ಪುಡಿ, ಇದು ನಾನ್ ವೆಜ್ ಪುಡಿ. ನೋಡಿ, ಪುಡಿ ಹಾಕಿದ ತಕ್ಷಣ ತಿರುಗಿಸ್ತಾ ಇರಬೇಕು. ಅದು ಲೈಟಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಸೀಗಡಿ ಎಲ್ಲ ಪುಡಿ ಆಗಿಬಿಡುತ್ತೆ. ನೋಡಿ, ಈಗ ಲಾಸ್ಟಿಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾವು ಯಾವತ್ತೂ ಲಾಸ್ಟಲ್ಲಿ ಹಾಕ್ಕೊಬೇಕು ಖಾರದ ಪುಡಿ, ಇಲ್ಲಾಂದರೆ ಅದು ಘಾಟ್ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನು ಇಷ್ಟು ಮಸಾಲೆ ನೀವು ರುಬ್ಬಿ ಬೇಕಾದರೆ ಹಾಕ್ಬೋದು. ಅದು ಒಂದು ಟೇಸ್ಟು. ನಾನು ಹಾಗೆ ಹಾಕ್ಕೊತೀನಿ. ಮಿಲ್ಲಲ್ಲಿ ನೈಸ್ ಪೌಡ್ರ್ ಆಗಿರುತ್ತಲ್ವ, ಅದಕ್ಕೆ ನಾನೇನು ಅದನ್ನು ಮತ್ತೆ ರುಬ್ಬಕ್ಕೆ ಹೋಗಲ್ಲ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ರುಬ್ಬಿ ಅದ್ರ ಹಾಲು ತೆಗೆದಿಟ್ಕೊಂಡಿದ್ದೆ. ಆ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾವು ಗಟ್ಟಿ ಬೇಕು ಅಂದರೆ ತೆಂಗಿನಕಾಯಿನೇ ಹಾಕ್ಕೊಬೋದು. ಮುದ್ದೆಗೆ ಮಾಡ್ತಾ ಇರೋದ್ರಿಂದ ನಾನು ಅದರದ್ದು ತೆಂಗಿನಕಾಯಿದು ಹಾಲು ಮಾತ್ರ ಹಾಕ್ಕೊತೀನಿ. ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದರದ್ದು ಮಸಾಲೆ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ಸಾಂಬಾರು ತೆಳುವಾಯಿತು ಅನ್ನೋಷ್ಟೇ ನೀರಿರಲಿ. ಮಾಮೂಲಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನೀರು ಸೇರಿಸಿದ್ದೀನಿ. ಅದು ಮೊಟ್ಟೆ ಬೇಯಬೇಕಾದ್ರೆ ನೀರೆಲ್ಲ ಎಳ್ಕೊಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ನೀರು ಮೊದಲೇ ಕರೆಕ್ಟಾಗಿ ನಾವು ಊಟ ಮಾಡೋ ಅದಕ್ಕಿದ್ದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ತೆಳುವಾಗಿದ್ದರೆ ಅದು ಬೆಂದ ಮೇಲೆ ನಾವು ಊಟ ಮಾಡೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಇಲ್ಲಾಂದರೆ ಗಟ್ಟಿ ಗ್ರೇವಿ ಥರ ಆಗಿಬಿಡೋದು ಮತ್ತು ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಇಷ್ಟು ನೀರು ನಾನು ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊತೀನಿ. ಅದಾದಮೇಲೆ ನಾನು ಮೊಟ್ಟೆ ಬಿಡಬೇಕು. ಮೊಟ್ಟೆ ಒಂದೊಂದೇ ಒಡೆದು ಸೈಡಿಂದ ಬಿಡಬೇಕು. ಸುತ್ತು ಒಂದೊಂದು ಬಿಡ್ತಾ ಹೋಗಬೇಕು. ಇಲ್ಲಾಂದರೆ ಮಧ್ಯಕ್ಕೆ ಒಂದೇ ಕಡೆ ಬಂದುಬಿಡ್ತವೆ. ಮೊಟ್ಟೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಅದು ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಗ್ಯಾಪ್ ಕೊಟ್ಟು ಸುತ್ತು ಬಿಡ್ತಾಯಿದ್ರೆ ಅದು ಹಂಗೆ ಅಲ್ಲೇ ಬೇಯ್ಕೊಬೇಕು. ಅದು ಮತ್ತು ಸೌಟ್ ಆಡಿಸ್ಬಾರ್ದು. ನಾವು ಮೊಟ್ಟೆ ಬಿಟ್ಟಾದಮೇಲೆ ಅದೊಂದು ನಾವು ಫಾಲೋ ಮಾಡಲೇಬೇಕು.
ಸೌಟೇನಾದರೂ ಆಡಿಸಿದ್ರೆ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಸಾರು ಟೆಕ್ಸ್ಚರ್ ಬರೋಲ್ಲ. ಇದು ನೋಡಿ ನಾನು ಹೆಂಗೆ ಬಿಟ್ಟಿರ್ತೀನೋ ಹಂಗೆ ಇರುತ್ತೆ, ಅಲ್ಲೇ ಬೆಂದ್ಕೊಂಡು ಅಲ್ಲೇ ಇರಬೇಕು. ಇಲ್ಲಾಂದರೆ ಸೌಟ್ ಆಡಿಸಿದ್ರೆ ಸಾರಿಂದು ಹದ ಹೊರಟೋಗ್ಬಿಡುತ್ತೆ. ನಾನು ಈಗ ಸುತ್ತು ಒಂದೊಂದು ಬಿಟ್ಟಿದ್ದಾಯಿತು. ಈಗ ಇದಕ್ಕೆ ಉಪ್ಪಾಕಿ 10 ನಿಮಿಷ ಬಿಟ್ಬಿಡ್ತೀನಿ. ಫುಲ್ಲು ಸಿಮ್ಮಲ್ಲೇ ಇರಬೇಕು ಸ್ಟವ್ವು. ಅದಾದಮೇಲೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಸೌಟ್ ಮಾತ್ರ ಆಡ್ಸೋಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ನೋಡಿ ನಾನಿಲ್ಲಿ 10 ರಿಂದ 12 ನಿಮಿಷ ಬಿಟ್ಟಿದ್ದೆ, ಸೌಟ್ ಆಡಿಸಿಲ್ಲ. ಈಗಲೇ ನಾನು ತಿರುಗಿಸ್ತಾ ಇರೋದು ನೋಡಿ. ಕರೆಕ್ಟಾಗಿ ಮೊಟ್ಟೆ ಮತ್ತು ಸೀಗಡಿ ಎರಡು ಹೊಂದ್ಕೊಂಡು ನಾವು ಊಟ ಮಾಡೋ ಅದಕ್ಕೆ ಕರೆಕ್ಟಾಗಿದೆ ಸಾಂಬಾರು. ನಾಟಿ ಮೊಟ್ಟೆ ಹಾಕ್ಬಿಟ್ರಂತೂ ಸಖತ್ತಾಗಿರುತ್ತೆ ಸೀಗಡಿ ಸಾರು. ನಾವು ಫಾರಮ್ ಮೊಟ್ಟೆ ಹಾಕಿದ್ರೇ ಬೇರೆ ಟೇಸ್ಟು, ಒಂಥರ ಸಪ್ಪೆ ಹೊಡೆಯುತ್ತೆ ಫಾರಮ್ ಮೊಟ್ಟೆ ಹಾಕಿದ್ರೆ. ನಾಟಿ ಮೊಟ್ಟೆನಲ್ಲಂತೂ ತುಪ್ಪ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ನಾನು ಮಾಡಿರೋದು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.